ನಮಸ್ಕಾರ ಸ್ನೇಹಿತರೆ, ಕ್ಯಾಡ್ ಕ್ಯಾಮ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ನಿತಿನ್ ಹೆಗಡೆ. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ನಾವು ಬಹಳಷ್ಟು ಜನರ ಬಹುದಿನದ ಬೇಡಿಕೆಯಾದ ಸ್ಪರ್ ಗಿಯರ್ ಅನ್ನು ಅತ್ಯಂತ ಸುಲಭವಾಗಿ, ಸರಳವಾಗಿ, ಕ್ಷಿಪ್ರಗತಿಯಲ್ಲಿ ಮಾಡೆಲ್ ಮಾಡೋಣ. ಸ್ನೇಹಿತರೆ, ನೀವೀಗ ನೋಡುತ್ತಿರುವುದು ಕನ್ನಡದಲ್ಲಿ ಸಾಲಿಡ್ ಎಡ್ಜ್ ಟ್ಯುಟೋರಿಯಲ್ಗಳ ಸರಣಿ. ನೋಡಿ ಸ್ನೇಹಿತರೆ, ಸ್ಪರ್ ಗಿಯರ್ ನ ಡೀಟೇಲ್ ಡ್ರಾಯಿಂಗ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಅದರ ಫ್ರಂಟ್ ವ್ಯೂ, ಇದು ಅದರ ರೈಟ್ ಕ್ರಾಸ್ ಸೆಕ್ಷನಲ್ ವ್ಯೂ. ಇಲ್ಲಿ ಅದರ ಎಲ್ಲ ಸ್ಪೆಸಿಫಿಕೇಶನ್ ಗಳನ್ನ ವಿತ್ ಫಾರ್ಮುಲಾ ಕೊಟ್ಟಿದ್ದಾರೆ. ನೋಡಿ, ಮೊದಲನೇದಾಗಿ ನಂಬರ್ ಆಫ್ ಟೀತ್, ಇದನ್ನ ಝಡ್ ಅಂತಾರೆ, ಅದು 22 ಅಂತ ಕೊಟ್ಟಿದ್ದಾರೆ. ಅದರ ನೆಕ್ಸ್ಟ್ ಪಿಚ್ ಡಯಾಮೀಟರ್ ಅಂದ್ರೆ ಅದಕ್ಕೆ ಡಿ ಅಂತಾರೆ, ಅದು 99 mm. ಅದರ ನಂತರ ಬರೋದು ನೋಡಿ ಮಾಡ್ಯೂಲ್, ಅದರ ಫಾರ್ಮುಲಾ m is equal to d by z, ಅದು 99/22 ಅಂದ್ರೆ 4.5 ಅಂತ ಬಂತು. ಈ ಮಾಡ್ಯೂಲ್ ಒಂದು ನಮಗೆ ಗೊತ್ತಿದ್ರೆ ಇನ್ನುಳಿದ ಎಲ್ಲ ಎಂಪೆರಿಕಲ್ ಪ್ರಪೋರ್ಷನ್ಸ್ ಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಇದು ನೋಡಿ ಟೀತ್ ಹೈಟ್ ಅಂದ್ರೆ h is equal to 2.25 into m. ಇಲ್ಲಿಂದ ನೋಡಿ ಇಲ್ಲಿವರೆಗೆ ಅದು 10.125 mm ಅಂತ ಕೊಟ್ಟಿದ್ದಾರೆ. ಹೆಡ್ ಡಯಾಮೀಟರ್ ಅಂದ್ರೆ ಅಡೆಂಡಮ್ ಸರ್ಕಲ್ ಡಯಾಮೀಟರ್ 108 mm. ಅದು ಹ್ಯಾಕ್ ಬಂತು ಅಂದ್ರೆ z plus 2 into m ಅಂದ್ರೆ 22 plus 2 24 into 4.5, ಅದು 108 mm. ಅದರ ನಂತರ ಬರೋದು ರೂಟ್ ಡಯಾಮೀಟರ್ ಅಂದ್ರೆ ಡಿಡೆಂಡಮ್ ಡಯಾಮೀಟರ್, ಅದು z minus 2.5 into m, ಅದು 87.75 mm ಕೊಟ್ಟಿದ್ದಾರೆ. ಕೊನೆಯದಾಗಿ ಇರೋದು ಪ್ರೆಷರ್ ಆಂಗಲ್, ಅದನ್ನ ಆಲ್ಫಾ ಅಂತಾರೆ, ಅದು 20 ಡಿಗ್ರಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈಗ ನಾವು ಈ ಎಲ್ಲ ಡೀಟೇಲ್ ಗಳನ್ನ ಉಪಯೋಗಿಸಿಕೊಂಡು ಸ್ಪರ್ ಗಿಯರ್ ಅನ್ನು ಕನ್ಸ್ಟ್ರಕ್ಟ್ ಮಾಡೋಣ. ಆದ್ರೆ ಅದನ್ನು ಸುಲಭವಾಗಿ ಹೇಗ್ ಮಾಡಬಹುದು ಅಂತೇಳಿ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಡ್ರಾಯಿಂಗ್ ಅನ್ನು ಓಪನ್ ಮಾಡೋಣ. ನೋಡಿ ಸ್ನೇಹಿತರೆ, ಇದು ಸ್ಪರ್ ಗಿಯರ್ ಕನ್ಸ್ಟ್ರಕ್ಷನ್ ಯಾವ ರೀತಿ ಮಾಡಬಹುದು ಅನ್ನುವ ಡ್ರಾಯಿಂಗ್. ಇವೆರಡು ಡ್ರಾಯಿಂಗ್ ಗಳ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ, ನೀವು ಅವುಗಳನ್ನು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇಲ್ಲಿ ನೋಡಿ 4 ಸರ್ಕಲ್ ಗಳಿವೆ. ಇದು ಅಡೆಂಡಮ್ ಸರ್ಕಲ್ ಗ್ರೀನ್ ಕಲರ್ ಇದೆ, ಪಿಚ್ ಸರ್ಕಲ್ ಪಿಂಕ್ ಕಲರ್ ನಲ್ಲಿದೆ, ಮೂರನೇದು ಬೇಸ್ ಸರ್ಕಲ್ ನೋಡಿ ಇಲ್ಲಿದೆ, 4ನೇದು ಡಿಡೆಂಡಮ್ ಸರ್ಕಲ್. ಈ ಅಡೆಂಡಮ್ ಸರ್ಕಲ್ ಡಯಾಮೀಟರ್ 108 ಅಂತ ನಿಮ್ಗೆ ಗೊತ್ತು, ಪಿಚ್ ಸರ್ಕಲ್ ಡಯಾಮೀಟರ್ 99 mm ಅಂತ ಗೊತ್ತು, ಡಿಡೆಂಡಮ್ ಸರ್ಕಲ್ ಡಯಾಮೀಟರ್ 87.75 mm ಅಂತ ಗೊತ್ತು. ಅವು ಮೂರನ್ನು ಮೊದಲು ಡ್ರಾ ಮಾಡೋಣ. ಸಾಲಿಡ್ ಎಡ್ಜ್ ಸಾಫ್ಟ್ವೇರ್ ಅನ್ನು ಓಪನ್ ಮಾಡೋಣ. ಸಾಲಿಡ್ ಪಾರ್ಟ್, ಈಗ ಸ್ಕೆಚ್ ಯಾವ ಪ್ಲೇನ್ ಅಂತ ಕೇಳ್ತಾ ಇದೆ, ಈ ಪ್ಲೇನ್ ಅನ್ನು ಸೆಲೆಕ್ಟ್ ಮಾಡೋಣ. ಸರ್ಕಲ್ ಬೈ ಸೆಂಟರ್, ಮೊದಲನೇದು ಪಿಚ್ ಸರ್ಕಲ್, ಹಾಗಾಗಿ ಅದು 99 ಅಂತ ಎಂಟರ್ ಮಾಡಿ ಇಲ್ಲಿ ತಂದು ಇದರ ಮಿಡ್ ಪಾಯಿಂಟ್ ನಲ್ಲಿ ಇಡಿ. ಅದಾದ ನಂತರ ಮತ್ತೆ ಡಯಾಮೀಟರ್ ಚೇಂಜ್ ಮಾಡಿ, ಇದು 108 mm, ಇದು ಅಡೆಂಡಮ್ ಸರ್ಕಲ್, ಇಲ್ಲಿ ತಂದ್ರೆ ಇದರ ಸೆಂಟರ್ ಪಾಯಿಂಟ್ ಆಕ್ಟಿವೇಟ್ ಆಗುತ್ತೆ, ಅಲ್ಲಿ ತಂದು ಇಡಿ. ಮೂರನೇದು ಡಿಡೆಂಡಮ್ ಸರ್ಕಲ್, ಅದು 87.75 mm, ಎಂಟರ್ ಮಾಡಿ ಇಲ್ಲಿ ತಂದು ಇಲ್ಲಿಡಿ, ರೈಟ್ ಕ್ಲಿಕ್ ಮಾಡಿ. ಇವು ಯಾವ ಯಾವ ಕಲರ್ ನಲ್ಲಿ ಡ್ರಾಯಿಂಗ್ ನಲ್ಲಿದೆ ಆ ಕಲರ್ ನ ಇದಕ್ಕೆ ಹಾಕೋಣ. ಸೆಲೆಕ್ಟ್, ಮೊದಲನೇದು ಇಲ್ಲಿ ಕ್ಲಿಕ್ ಮಾಡಿ ಗ್ರೀನ್ ಕಲರ್ ಹಾಕ್ತೀನಿ. ಎರಡನೇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಹೋಗಿ ಇದು ಪಿಂಕ್ ಕಲರ್ ಹಾಕ್ತೀನಿ. ಈಗ ಸ್ಮಾರ್ಟ್ ಡೈಮೆನ್ಷನ್, ಮೊದಲನೇದು ಅಡೆಂಡಮ್, ಎರಡನೇದು ಪಿಚ್, ಮೂರನೇದು ಡಿಡೆಂಡಮ್ ಸರ್ಕಲ್. ಈಗ ನಾವು ಈ ಬೇಸ್ ಸರ್ಕಲ್ ಅನ್ನು ಡ್ರಾ ಮಾಡಬೇಕು. ಅದನ್ನ ಯಾವ ರೀತಿ ಡ್ರಾ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಹಾರಿಜಾಂಟಲ್ ಆಗಿ ಪಿಚ್ ಸರ್ಕಲ್ ಗೆ ಟ್ಯಾಂಜೆಂಟ್ ಲೈನ್ ಎಳಿಬೇಕು. ಅದಕ್ಕೆ ಇನ್ಕ್ಲೈನ್ಡ್ ಆಗಿ ಪ್ರೆಷರ್ ಆಂಗಲ್ ಎಷ್ಟಿರುತ್ತೆ 20 ಡಿಗ್ರಿ, ಆ ರೀತಿ ಒಂದು ಲೈನ್ ಎಳಿಬೇಕು. ನಂತರ ಇದರ ಸೆಂಟರ್ ಪಾಯಿಂಟ್ ಇಂದ ಇನ್ಕ್ಲೈನ್ಡ್ ಲೈನ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ಎಳೆದು, ಆಗ ಸೆಂಟರ್ ಇಂದ ಈ ಲೈನಿನ ಉದ್ದ ಎಷ್ಟಿದೆಯೋ ಅದು ಬೇಸ್ ಸರ್ಕಲ್ ನ ರೇಡಿಯಸ್ ಆಗುತ್ತೆ. ಅದನ್ನು ಡ್ರಾ ಮಾಡೋಣ. ಲೈನ್ ಇಲ್ಲಿ ತೆಗೆದುಕೊಂಡು ಹೋಗಿ ಪಿಚ್ ಸರ್ಕಲ್ ನ ವಾಟರ್ ಕ್ಲಿಕ್ ಮಾಡಿ, ನಂತರ ಒಂದು ಹಾರಿಜಾಂಟಲ್ ಲೈನ್ ಎಳೆರಿ, ರೈಟ್ ಕ್ಲಿಕ್, ಮತ್ತೆ ಲೈನ್ ತೆಗೆದುಕೊಂಡು ಹೋಗಿ ಇಲ್ಲಿಗೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್, ನಂತರ ಇದರ ಸೆಂಟರ್ ಪಾಯಿಂಟ್ ನಲ್ಲಿ ಕ್ಲಿಕ್ ಮಾಡಿ ಈ ಲೈನ್ಗೆ ತಂದು ಇಲ್ಲಿ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ. ಈಗ ಡಿಸ್ಟೆನ್ಸ್ ಬಿಟ್ವೀನ್ ಪಕ್ಕದಲ್ಲಿರುವ ಆರೋನ ಕ್ಲಿಕ್ ಮಾಡಿ ಆಂಗಲ್ ಬಿಟ್ವೀನ್ ಅಂತ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಪ್ರೆಷರ್ ಆಂಗಲ್ ನಿಮ್ಗೆ ಗೊತ್ತು, ಇದು 20 ಡಿಗ್ರಿ. ನಂತರ ಇಲ್ಲಿ ಪರ್ಪೆಂಡಿಕ್ಯುಲರ್ ಕನ್ಸ್ಟೆಂಟ್ ನ ಕ್ಲಿಕ್ ಮಾಡಿ ಈ ಲೈನ್ ಇಲ್ಲಿಗೆ ಪರ್ಪೆಂಡಿಕ್ಯುಲರ್ ಆಗಿರ್ಲಿ ಅಂತ. ಈಗ ನೀವು ಬೇಸ್ ಸರ್ಕಲ್ ನ ಡ್ರಾ ಮಾಡಬಹುದು. ಬೇಸ್ ಸರ್ಕಲ್ ನ ರೇಡಿಯಸ್ ನೋಡಿ ಈ ಲೈನಿನ ಉದ್ದ. ಈಗ ಸರ್ಕಲ್ ಬೈ ಸೆಂಟರ್ ಕ್ಲಿಕ್ ಮಾಡಿ ಕಲರ್ ನ ನಾನಿಲ್ಲಿ
ಐಡೆಂಟಿಫಿಕೇಶನ್ಗೋಸ್ಕರ ಬ್ಲಾಕ್ ಹಾಕೊಳ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದೆ. ಇಲ್ಲಿ ಕ್ಲಿಕ್ ಆನ್ ದ ಸೆಂಟರ್ ಪಾಯಿಂಟ್ ಆಫ್ ದಿ ಸರ್ಕಲ್, ಅಂದ್ರೆ ಇದರ ಎಂಡ್ ಪಾಯಿಂಟ್ ಅಥವಾ ಸೆಂಟರ್ ಆಫ್ ದಟ್ ಸರ್ಕಲ್. ಅಲ್ಲಿಂದ ಈಗ ತೆಗೆದುಕೊಂಡು ಹೋಗ್ಬಿಡಿ. ಇದರ ಎಂಡ್ ಪಾಯಿಂಟ್, ಇದರ ರೇಡಿಯಸ್. ರೈಟ್ ಕ್ಲಿಕ್ ಮಾಡಿ. ಈಗ ಬೇಸ್ ಸರ್ಕಲ್ ಆಗಿದೆ. ಈ ಲೈನ್ ಗಳೆಲ್ಲ ಇದ್ರೆ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ, ಹಾಗಾಗಿ ನಾನು ಈ ಲೈನ್ ಮತ್ತು ಈ ಡೈಮೆನ್ಷನ್ ಗಳನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್, ನಂತರ ಏರ್ ಪ್ರೊಫೈಲ್ ಅನ್ನ ಯಾವ ತರ ಡ್ರಾ ಮಾಡೋದು ಅನ್ನೋದನ್ನ ಟ್ರೈ ಮಾಡೋಣ. ಈಗ ನಾವು ಮೊದಲನೇದಾಗಿ ಸರ್ಕ್ಯುಲರ್ ಪಿಚ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸರ್ಕ್ಯುಲರ್ ಪಿಚ್ ಅಂದ್ರೆ ಎರಡು ಅನುಕ್ರಮ ಹಲ್ಲುಗಳ ಅದೇ ಬಿಂದುವಿನ ನಡುವೆ ಇರುವ ದೂರ, ಅದು ಪಿಚ್ ಸರ್ಕಲ್ ಮೇಲೆ ಇರುತ್ತೆ. ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಕರಸ್ಪಾಂಡಿಂಗ್ ಪಾಯಿಂಟ್ಸ್ ಆನ್ ದ ಟೂ ಕಾನ್ಸಿಕ್ಯೂಟಿವ್ ಟೀತ್ ಅಂತ ಆಗುತ್ತೆ. ಅದನ್ನ ಹ್ಯಾಕ್ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಸಿಪಿ ಇಸ್ ಈಕ್ವಲ್ ಟು ಪೈ ಡಿ ಬೈ ಝೆಡ್, ಅಂದ್ರೆ ಪೈ ಇಂಟು 99 ಬೈ ಝೆಡ್, ಅದು 14.14 mm ಆಗುತ್ತೆ. ಆದ್ರೆ ಇಲ್ಲಿಂದ ಇಲ್ಲಿಗೆ ನಾವು ಒಂದೊಂದು ಹಲ್ಲುಗಳ ದಪ್ಪ ಎಷ್ಟು ಅಂತ ಹೇಳಿದ್ರೆ ಅದು ಸರ್ಕ್ಯುಲರ್ ಪಿಚ್ ಡಿವೈಡ್ ಬೈ 2 ಅಂತ ಹೇಳಿದ್ರೆ 7.07 mm. ನಾವು ಈ ಪಿಚ್ ಸರ್ಕಲ್ ನಲ್ಲಿ ಅದನ್ನ ಒಂದನ್ನ ಮಾರ್ಕ್ ಮಾಡೋಣ. ಈ ನಾವು ಬಿಡಿಸುವ ಹಲ್ಲು ಇದರ ಮಧ್ಯ ಭಾಗದಲ್ಲಿ ಬರಲಿ ಅಂತೇಳಿ ನಾವು ಯೋಚನೆ ಮಾಡೋಣ. ಸ್ವಲ್ಪ ಇದನ್ನ ಝೂಮ್ ಮಾಡ್ಕೊಳ್ಳೋಣ. ನಂತರ ಸರ್ಕಲ್ ಬೈ ಸೆಂಟರ್, ನಿಮ್ಗೆ ಗೊತ್ತು ಪಿಚ್ ಸರ್ಕಲ್ ಕಲರ್ ಪಿಂಕ್ ಇದೆ. ಇದರ ಡಯಾಮೀಟರ್ ಸಿಪಿ ಬೈ 2 ಅಂದ್ರೆ 14.14 ಡಿವೈಡೆಡ್ ಬೈ 2 ಅಂದ್ರೆ 7.07 mm. ಇಲ್ಲಿ ತಂದು ಇದರ ಕ್ವಾಡ್ರೆಂಟ್ ನಲ್ಲಿ ಇಡಿ. ನಂತರ ರೈಟ್ ಕ್ಲಿಕ್ ಮಾಡಿ. ಈಗ ಟ್ರಿಮ್ ಅನ್ನು ಉಪಯೋಗಿಸ್ಕೊಳ್ಳಿ. ನನಗೆ ಈ ಪಿಚ್ ಸರ್ಕಲ್ ಇನ್ನ ಅವಶ್ಯಕತೆ ಇಲ್ಲ, ಹಾಗಾಗಿ ಅದನ್ನ ಟ್ರಿಮ್ ಮಾಡ್ತೀನಿ. ನಂತರ ಸೆಲೆಕ್ಟ್ ಹೋಗಿ ಈ ಸರ್ಕಲ್ ಬೇಡ, ಅದನ್ನ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ತೀನಿ. ಈಗ ಈ ಪಿಚ್ ಸರ್ಕಲ್ ಉಳಿದಿರುವ ಡಿಸ್ಟೆನ್ಸ್ ಎಷ್ಟಿದೆ? ಸಿಪಿ ಬೈ 2 ಅಂದ್ರೆ ಒಂದು ಹಲ್ಲಿನ ದಪ್ಪದಷ್ಟಿದೆ ಅಂತ ಹೇಳಿ. ಈಗ ನೋಡಿ, ಈ ಗಿಯರ್ ನ ಈ ಭಾಗವನ್ನು ನಾನು ಡ್ರಾ ಮಾಡ್ಬೇಕು, ಅಂದ್ರೆ ಇದರ ಇನ್ವಾಲ್ಯೂಟ್ ಪ್ರೊಫೈಲ್ ನ ಡ್ರಾ ಮಾಡ್ಬೇಕು. ಅದನ್ನ ಹೇಗೆ ಡ್ರಾ ಮಾಡ್ಬೇಕಂದ್ರೆ PCD ಬೈ 8 ಅಂತ ಹೇಳಿದ್ರೆ ಪಿಚ್ ಸರ್ಕಲ್ ಡಯಾಮೀಟರ್ ಬೈ 8, 99 ಬೈ 8 ಅಂದ್ರೆ 12.375 mm. ಆ ರೇಡಿಯಸ್ ನ ತಗೊಳ್ಬೇಕು. ಆ ರೇಡಿಯಸ್ ನ ತಗೊಂಡು ಈ ಪಿಚ್ ಸರ್ಕಲ್ ನ ಈ ಬಿಂದುವಿನಿಂದ ಅಲ್ಲಿ ನಾವು ಡ್ರಾ ಮಾಡಬೇಕಾಗ್ತದೆ. ಅದನ್ನ ನಾವು ಡ್ರಾ ಮಾಡೋಣ. ಈಗ ನೋಡಿ, ಇಲ್ಲಿ ಟ್ಯಾಂಜೆಂಟ್ ಆರ್ಕ್ ಪಕ್ಕ ಇರುವ ಆರೋನ ಕ್ಲಿಕ್ ಮಾಡಿ. ಈಗ ರೇಡಿಯಸ್ ಪಿಚ್ ಸರ್ಕಲ್ ಡಿವೈಡ್ ಬೈ 8 ಅಂದ್ರೆ 99 ಡಿವೈಡ್ ಬೈ 8 ನೋಡಿ 12.375. ಇದು 2 ಡಿಜಿಟ್ ಗೆ ಮಾತ್ರ ಫಿಕ್ಸ್ ಆಗೋದ್ರಿಂದ 12.38 ಬಂತು. ಕ್ಲಿಕ್ ಫಾರ್ ದಿ ಸೆಂಟರ್ ಪಾಯಿಂಟ್ ಆಫ್ ದಿ ಆರ್ಕ್. ನಾನು ಇಲ್ಲಿ ಹೋಗಿ ಇದರ ಎಂಡ್ ಪಾಯಿಂಟ್ ಅನ್ನು ಕ್ಲಿಕ್ ಮಾಡ್ತೀನಿ. ನಂತರ ಇಲ್ಲಿ ಬಂದು ಇಲ್ಲಿಂದ ಇಲ್ಲಿವರೆಗೆ ಡ್ರಾ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡ್ತೀನಿ. ಈಗ ಟ್ರಿಮ್ ಅನ್ನು ಉಪಯೋಗಿಸ್ಕೊಂಡು ಇದನ್ನ ಟ್ರಿಮ್ ಮಾಡ್ತೀನಿ. ಈಗ ಏನ್ ಮಾಡ್ಬೇಕು? ಮತ್ತೆ ಅದೇ ರೇಡಿಯಸ್ ಅಂದ್ರೆ ಇಲ್ಲಿ ಆರ್ಕ್ ಬೈ ಸೆಂಟರ್, ಮತ್ತೆ ರೇಡಿಯಸ್ 99 ಡಿವೈಡ್ ಬೈ 8 ಅಂದ್ರೆ 12.38. ಈಗ ಮತ್ತೆ ಕ್ಲಿಕ್ ಫಾರ್ ದಿ ಸೆಂಟರ್ ಪಾಯಿಂಟ್ ಆಫ್ ದಿ ಆರ್ಕ್. ಇಲ್ಲಿ ತೆಗೆದುಕೊಂಡು ಹೋಗಿ ಈ ಲೈನ್ ಇದೆಯಲ್ಲ, ಈ ಲೈನ್ ಎಂಡ್ ಪಾಯಿಂಟ್ ಅದರ ಸೆಂಟರ್ ಪಾಯಿಂಟ್, ಅಲ್ಲಿ ಕ್ಲಿಕ್ ಮಾಡಿ. ನಂತರ ಈ ಬೇಸ್ ಸರ್ಕಲ್ ಅಂದ್ರೆ ಬ್ಲಾಕ್ ಕಲರ್ ಸರ್ಕಲ್ ನ ಕೆಳಗೆಯಿಂದ ಮಾರ್ಕ್ ಮಾಡಿ ಇದನ್ನ ಹೀಗೆ ತೆಗೆದುಕೊಂಡು ಹೋಗಿ ಇಲ್ಲಿಡಿ. ಆಗ ನೋಡಿ, ಇದರ ಎಂಡ್ ಪಾಯಿಂಟ್ ಗೆ ಈ ಪ್ರೊಫೈಲ್ ಬಂದಿದೆ. ಬೇಕಾದ್ರೆ ಅದರ ರೇಡಿಯಸ್ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಇದು ಇದರ ಸೆಂಟರ್ ಪಾಯಿಂಟ್ ಆಯ್ತು. 12.38 mm ಆಗಿದೆ. ನೋಡಿ, ಈ ಪ್ರೊಫೈಲ್ ನ ಡ್ರಾ ಮಾಡಿದೀನಿ. ಎಲ್ಲಿ ಡ್ರಾ ಮಾಡಿದೀನಿ? ಈ ಭಾಗದಲ್ಲಿ ಡ್ರಾ ಮಾಡಿದೀನಿ. ಇನ್ನು ಈಚೆ ಭಾಗವನ್ನು ಮಾಡ್ಲಿಕ್ಕೆ ಬಹಳ ಸುಲಭ ಇದೆ. ಈ ಡ್ರಾ ಟೂಲ್ ಬಾರ್ ನಲ್ಲಿ ಕೆಳಗಡೆ ಮೂವ್ ಅಂತ ಇದೆ, ಅಲ್ಲಿರೋ ಆರೋನ ಕ್ಲಿಕ್ ಮಾಡಿದ್ರೆ ಮಿರರ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಆನ್ ದಿ ಎಲಿಮೆಂಟ್ಸ್ ಟು ಮಾಡಿಫೈ ಅಂದ್ರೆ ಯಾವ್ದನ್ನ ಬೇಕು ಅದನ್ನ ಸೆಲೆಕ್ಟ್ ಮಾಡಿ ಅಂತ ಕೇಳ್ತಾ ಉಂಟು. ನನಗೆ ಇದು ಬೇಕು, ಇದನ್ನು ಸೆಲೆಕ್ಟ್ ಮಾಡಿದೆ. ನಂತರ ಅದೇನ್ ಕೇಳ್ತಾ ಇದೆ? ಕ್ಲಿಕ್ ಆನ್ ಎ ಲೈನ್ ಟು ಮಿರರ್ ಅಬೌಟ್ ಅಂತ. ನನಗೆ ಈ ಲೈನ್ ನಲ್ಲಿ ಮಿರರ್ ಆಗ್ಬೇಕು. ಇಲ್ಲಿ ಕ್ಲಿಕ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡ್ತೀನಿ. ಈಗ ಟ್ರಿಮ್ ಅನ್ನು ಉಪಯೋಗಿಸ್ಕೊಂಡು ನನಗೆ ಇದು ಬೇಡ, ಜೊತೆಗೆ ಇದು ಬೇಡ, ಜೊತೆಗೆ ಇದು ಬೇಡ, ಹಾಗೆ ಇವು ಯಾವ ಲೈನ್ಗಳ ಅವಶ್ಯಕತೆನೂ ನನಗಿಲ್ಲ. ಅದೇ ರೀತಿ ಇವೆಲ್ಲವನ್ನು ನಾನು ಟ್ರಿಮ್ ಮಾಡ್ತೀನಿ. ಹಾಗೆಯೇ ಈ ಲೈನ್ ಅನ್ನು ಕೂಡ ನಾನು ಟ್ರಿಮ್ ಮಾಡ್ತೀನಿ. ಈ ರೇಡಿಯಸ್ ಬೇಕಾದ್ರೆ ಹಾಗೆ ಇರ್ಲಿ, ಇಲ್ದಿದ್ರೆ ಸೆಲೆಕ್ಟ್ ಹೋಗಿ ಆರ್ ಅನ್ನು ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ತೀನಿ. ಈಗ ಫಿಟ್ ಅಂತ ಕೊಡ್ತೀನಿ. ಈಗ ನೋಡಿ, ಈ ಪ್ರೊಫೈಲ್ ನ ಈ ಕಡೆ ಮತ್ತು ಈ ಕಡೆ ಎರಡಾಗಿದೆ. ನಂತರ ಏನ್ ಮಾಡ್ಬೇಕು? ಇದರ ಎಂಡ್ ಪಾಯಿಂಟ್ ಇಂದ ಇಲ್ಲಿಗೆ ಒಂದು ಲೈನ್ ಅನ್ನು ಎಳಿಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಲೈನ್ ಗೆ ಹೋಗ್ತೀನಿ. ಕಲರ್ ನ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳೋಣ. ಇದರ ಎಂಡ್ ಪಾಯಿಂಟ್ ಇಂದ ಇಲ್ಲಿಗೆ
ಇದರ ಎಂಡ್ ಪಾಯಿಂಟ್ ಇಂದ ಇಲ್ಲಿಗೆ ರೈಟ್ ಕ್ಲಿಕ್. ಬೇಕಾದ್ರೆ ಇದರ ಆಂಗಲ್ ಬಿಟ್ಟು ನೋಡಿ, ಹಾಫ್ ಆಫ್ ದಿ ಪ್ರೆಷರ್ ಆಂಗಲ್ ಇರುತ್ತೆ, 10 ಡಿಗ್ರಿ ಬಂದಿದೆ. ಡಿಲೀಟ್ ಮಾಡ್ತೀನಿ. ನಂತರ ಟ್ರಿಮ್ ಅನ್ನು ಉಪಯೋಗಿಸ್ಕೊಳ್ತೀನಿ. ನನಗೆ ಇವೆರಡು ಲೈನ್ ಬೇಡ, ಜೊತೆಗೆ ಈ ಲೈನ್ ಬೇಡ. ಈಗ ಇದರ ಪ್ರೊಫೈಲ್ ಆಗಿದೆ. ಇನ್ನೇನ್ ಬಾಕಿ ಇದೆ ನೋಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಫಿಲೆಟ್ ಮಾಡಬೇಕು. ಅದು CP/8 1.77 mm ಅಂದ್ರೆ 14.14 ಡಿವೈಡೆಡ್ ಬೈ 8. ಅದನ್ನು ಮಾಡೋಣ. ಫಿಲೆಟ್ ರೇಡಿಯಸ್ ನಲ್ಲಿ 14.14 ಡಿವೈಡೆಡ್ ಬೈ 8 ನೋಡಿ 1.77 ಬಂತು. ಇಲ್ಲಿ ಹೋಗಿ ಇಲ್ಲಿ ಕ್ಲಿಕ್ ಮಾಡದೆ, ಜೊತೆಗೆ ಇಲ್ಲಿ ಕ್ಲಿಕ್ ಮಾಡದೆ. ಸ್ನೇಹಿತರೆ, ಈಗ ಈ ಒಂದು ಗಿಯರ್ ನ ಒಂದು ಹಲ್ಲಿನ ಪ್ರೊಫೈಲ್ ಮುಕ್ತಾಯವಾಗಿದೆ. ರಿಟರ್ನ್ ಅಂತ ಕೊಡ್ತೀವಿ. ಫಿನಿಶ್. ನೋಡಿ ಸ್ನೇಹಿತರೆ, ಇದರ ದಪ್ಪ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಹಾಗಾಗಿ ಅದನ್ನ 45 mm ಮಾಡೋಣ. ಈಗ ಪ್ರೊಟ್ರೂಷನ್ ಆಟೋಮ್ಯಾಟಿಕ್ ಆಗಿ ಅದು ಸೆಲೆಕ್ಟ್ ಫ್ರಮ್ ಸ್ಕೆಚ್ ಬಂದಿದೆ. ಬರ್ದೇ ಇದ್ರೆ ನೀವು ಸೆಲೆಕ್ಟ್ ಫ್ರಮ್ ಸ್ಕೆಚ್ ಅನ್ನ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಬಂದು ಆ ಒಂದು ಸ್ಕೆಚ್ ಅನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ಅಕ್ಸೆಪ್ಟ್ ಕೊಡಿ. ಡಿಸ್ಟೆನ್ಸ್ ಎಷ್ಟು ಕೇಳ್ತದೆ 45 ಅಂತ ಎಂಟರ್ ಮಾಡಿ. ಯಾವ ದಿಕ್ಕು ಕೇಳ್ತದೆ ಈ ಕಡೆ ದಿಕ್ಕು ತೋರಿಸಿ. ಫಿನಿಶ್. ಇನ್ನು ನೋಡಿ, ನಾವು ಅದಕ್ಕೆ 22 ಹಲ್ಗಳನ್ನು ಮಾಡಬೇಕು. ಅದನ್ನು ಪ್ಯಾಟರ್ನ್ ಮುಖಾಂತರ ಮಾಡೋಣ. ಇಲ್ಲಿ ನೋಡಿ, ಫೀಚರ್ ಟೂಲ್ ಬಾರ್ ನಲ್ಲಿ ಪ್ಯಾಟರ್ನ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೋಡಿ, ಇದರಲ್ಲಿ ಸ್ಮಾರ್ಟ್ ಅನ್ನೋದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಅನ್ನೋ ಫೀಚರ್ ಬೇಕಾದ್ರೆ ನೀವು ಇಲ್ಲಿ ಹೋಗಿ ಕ್ಲಿಕ್ ಮಾಡಬಹುದು, ಇಲ್ಲ ಇಲ್ಲಿ ಬಂದು ಕ್ಲಿಕ್ ಮಾಡಬಹುದು. ಇಲ್ಲೇ ಕ್ಲಿಕ್ ಮಾಡೋಣ. ಈಗ ಇಲ್ಲಿ ಅಕ್ಸೆಪ್ಟ್ ಮಾಡೋಣ. ಅಕ್ಸೆಪ್ಟ್ ಕೊಟ್ಟ ಮೇಲೆ ಅದು ಕೇಳ್ತದೆ ಕ್ಲಿಕ್ ಆನ್ ಎ ಪ್ಲೇನಾರ್ ಫೇಸ್ ಆರ್ ರೆಫರೆನ್ಸ್ ಪ್ಲೇನ್ ಅಂತ. ಇದೇ ರೆಫರೆನ್ಸ್ ಪ್ಲೇನ್ ಮೇಲೆ ನಾನು ಕ್ಲಿಕ್ ಮಾಡಿದೆ. ಇಲ್ಲಿ ನೋಡಿ, 2 ತರದ ಪ್ಯಾಟರ್ನ್ ಇದೆ. ಒಂದು ರೆಕ್ಟಾಂಗ್ಯುಲರ್ ಪ್ಯಾಟರ್ನ್, ಇನ್ನೊಂದು ಸರ್ಕ್ಯುಲರ್ ಪ್ಯಾಟರ್ನ್. ನಾವು ಸರ್ಕ್ಯುಲರ್ ಪ್ಯಾಟರ್ನ್ ನ ಕ್ಲಿಕ್ ಮಾಡಿದೆ. ಇಲ್ಲಿ ಕೌಂಟ್ ಕೇಳ್ತಾ ಇದೆ, ನನಗೆ ಎಷ್ಟು ಬೇಕು ಅಲ್ಲಿ 22 ಅಂತೇಳಿ ಎಂಟರ್ ಮಾಡ್ತೀನಿ. ನಂತರ ಇಲ್ಲಿ ಏನ್ ಕೇಳ್ತದೆ, ಕ್ಲಿಕ್ ಫಾರ್ ದಿ ಸೆಂಟರ್ ಪಾಯಿಂಟ್ ಆಫ್ ದಿ ಆರ್ಕ್ ಅಂತ ಕೇಳ್ಕೊಂಡು ಇಲ್ಲಿ ಕ್ಲಿಕ್ ಮಾಡಿ. ರೇಡಿಯಸ್ ಎಷ್ಟಾರ ಪಡಿ ಬೇಕಾದ್ರೆ ಇಲ್ಲಿ ತೆಗೆದುಕೊಂಡು ಹೋಗಿ ಈ ತರ ಕ್ಲಿಕ್ ಮಾಡಿ. ದಿಕ್ಕು ಈ ಕಡೆ ನಾರ ತೋರಿಸಿ, ಈ ಕಡೆ ನಾರ ತೋರಿಸಿ, ಎರಡು ಒಂದೇ. ಇಲ್ಲಿ ಕ್ಲಿಕ್ ಮಾಡಿ. ಈಗ ರಿಟರ್ನ್ ಅಂತ ಕೊಡಿ. ಫಿನಿಶ್. ನೋಡಿ ಸ್ನೇಹಿತರೆ, ಇದರ 22 ಹಲ್ಗಳು ಆಗಿದಾವೆ. ಈಗ ನನಗೆ ಆ ಸ್ಕೆಚ್ಚಿನ ಅವಶ್ಯಕತೆ ಇಲ್ಲ, ಅದನ್ನು ಹೈಡ್ ಮಾಡೋಣ. ಇಲ್ಲಿ ಎಡ್ಜ್ ಬಾರಿಗೆ ಹೋಗಿ ಸ್ಕೆಚ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಹೈಡ್ ಅಂತ ಕೊಡ್ತೀನಿ. ಕಂಟ್ರೋಲ್ ಐ. ಇನ್ನು ಬಾಕಿ ಇರೋದು ಇಲ್ಲಿರುವ ಹೋಲ್ ಮತ್ತು ಈ ಕೀವೆ. ಇದರ ಡಯಾಮೀಟರ್ ನೋಡಿ 50 mm. ಇಲ್ಲಿಂದ ಇಲ್ಲಿಗೆ 52.8 mm ಇದೆ. ಇಲ್ಲಿ 14 mm ಇದೆ. ಅದನ್ನು ಕ್ರಿಯೇಟ್ ಮಾಡೋಣ. ಕಟ್ಔಟ್. ಯಾವ ಪ್ಲೇನ್ ಕೇಳ್ತಾ ಇದೆ, ಈ ಪ್ಲೇನ್. ನಂತರ ಸರ್ಕಲ್. ಸರ್ಕಲ್ ಡಯಾಮೀಟರ್ ನಿಮ್ಗೆ ಗೊತ್ತು 50 mm. ಇಲ್ಲಿ ತೆಗೆದುಕೊಂಡು ಹೋಗಿ ಇಲ್ಲಿಡಿ. ನಂತರ ಒಂದು ರೆಕ್ಟಾಂಗಲ್, ಸುಮ್ನೆ ಹೀಗೊಂದು ರೆಕ್ಟಾಂಗಲ್ ನ ಡ್ರಾ ಮಾಡಿ. ಅದಾದ ನಂತರ ಕನೆಕ್ಟ್. ಇದರ ಮಿಡ್ ಪಾಯಿಂಟ್ ಇಂದ ಇಲ್ಲಿಗೆ ಕನೆಕ್ಟ್ ಮಾಡಿ. ಈಗ ಡೈಮೆನ್ಷನ್ ಮಾಡೋಣ. ಸ್ಮಾರ್ಟ್ ಡೈಮೆನ್ಷನಿಂಗ್. ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿಡಿ. 50 mm ಬಂತು. ನಂತರ ಇಲ್ಲಿ ಕ್ಲಿಕ್ ಮಾಡಿ, ಇದು 14 mm ಎಂಟರ್ ಮಾಡಿ. ಅದೇ ರೀತಿ ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಇದರ ಕ್ವಾಡ್ರೆಂಟ್ ಇಂದ ಇಲ್ಲಿಗೆ ಅದು 52.8 ಅಂತ ಎಂಟರ್ ಮಾಡೋಣ. ಈಗ ಟ್ರಿಮ್. ನನಗೆ ಇದು ಬೇಡ, ಜೊತೆಯಲ್ಲಿ ಇದು ಬೇಡ, ಹಾಗೆ ಈ ಗೆರೆ ಬೇಡ. ಸ್ನೇಹಿತರೆ, ಇಲ್ಲಿಗೆ ಅದರ ಸ್ಲಾಟ್ ಮುಕ್ತಾಯವಾಗಿದೆ. ಈಗ ರಿಟರ್ನ್ ಅಂತ ಕೊಡೋಣ. ನಂತರ ಇಲ್ಲಿ ಥ್ರೂ ಆಲ್ ಅಂತ ಕೊಟ್ಟು ಈ ಭಾಗಕ್ಕೆ ದಿಕ್ ತೋರ್ಸೋಣ. ಅಲ್ಲಿಗೆ ಗಿಯರ್ ನ ಮಾಡೆಲಿಂಗ್ ಮುಕ್ತಾಯ ಆಗಿದೆ. ಈಗ ನನಗೆ ಇಲ್ಲಿರುವ ಪ್ಲೇನ್ ಗಳ ಅವಶ್ಯಕತೆ ಇಲ್ಲ, ಹಾಗಾಗಿ ಕನ್ಸ್ಟ್ರಕ್ಷನ್ ಡಿಸ್ಪ್ಲೇ ಅನ್ನ ಕ್ಲಿಕ್ ಮಾಡ್ತೀನಿ. ಪ್ಲೇನ್ ಎದುರುಗಡೆ ಹೈಡ್ ಆಲ್ ಅಂತ ಹೇಳಿ ಕ್ಲಿಕ್ ಮಾಡಿ ಓಕೆ ಅಂತ ಕೊಡ್ತೀನಿ. ಅದು ಹೈಡ್ ಆಗ್ತದೆ. ಆಮೇಲೆ ಕಂಟ್ರೋಲ್ ಐ ಅಂತ ಕೊಡ್ತೀನಿ. ಐಸೋಮೆಟ್ರಿಕ್ ವ್ಯೂ ಬರುತ್ತೆ. ಇದಕ್ಕೆ ಒಂದು ಮೆಟೀರಿಯಲ್ ಅಪ್ಲೈ ಮಾಡೋಣ. ಟೂಲ್ಸ್, ಮೆಟೀರಿಯಲ್ ಟೇಬಲ್. ಇಲ್ಲಿ ನನ್ ಅಂತ ಇದೆ. ನಾನು ಹೋಗಿ ಬ್ರಾಸ್ ಅಥವಾ ಎಲ್ಲೋ ಬ್ರಾಸ್ ನ ಸೆಲೆಕ್ಟ್ ಮಾಡಿ ಅಪ್ಲೈ ಟು ದ ಮಾಡೆಲ್ ಅಂತ ಕೊಟ್ಟೆ. ಕಂಟ್ರೋಲ್ F ಹೊಡಿರಿ, ನೋಡಿ ಫ್ರಂಟ್ ವ್ಯೂ ಬಂತು. ಕಂಟ್ರೋಲ್ R ಹೊಡಿರಿ, ನೋಡಿ ರೈಟ್ ಸೈಡ್ ವ್ಯೂ ಬಂತು. ಕಂಟ್ರೋಲ್ I ಹೊಡಿರಿ, ಐಸೋಮೆಟ್ರಿಕ್. ಕಂಟ್ರೋಲ್ J ಹೊಡೆದ್ರೆ ಡಯಾಮೆಟ್ರಿಕ್ ವ್ಯೂ ಬಂತು. ಸ್ನೇಹಿತರೆ, ಇಲ್ಲಿಗೆ ಸ್ಪರ್ ಗಿಯರ್ ನ ಮಾಡೆಲಿಂಗ್ ಮುಕ್ತಾಯವಾಗಿದೆ. ಈ ಒಂದು ಟ್ಯುಟೋರಿಯಲ್ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನೆನಪಿರಲಿ ಸ್ನೇಹಿತರೆ, ಕನ್ನಡದಲ್ಲಿ ತಾಂತ್ರಿಕ ವಿಷಯಗಳನ್ನು ಬೋಧಿಸುವ ಒಂದು ಕಿರು ಪ್ರಯತ್ನ ನಮ್ಮದು. ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಹರಕೆ, ಹಾರೈಕೆ, ಆಶೀರ್ವಾದ, ಪ್ರೋತ್ಸಾಹ, ಬೆಂಬಲ ಸದಾ ಇರಲಿ. ಇಲ್ಲಿರುವ ಎಲ್ಲ ವಿಡಿಯೋಗಳನ್ನು ನೀವು ನೋಡಿ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ನನ್ನ ಚಾನೆಲ್ಗೆ ದಯವಿಟ್ಟು ಚಂದಾದಾರರಾಗಿ. ವಂದನೆಗಳು, ಧನ್ಯವಾದಗಳು. ಮತ್ತೊಮ್ಮೆ ಭೇಟಿಯಾಗೋಣ.